ನ್ಯೂಸ್ ಎಟ್ಟುಗೆ ಸ್ವಾಗತ. ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಯಲ್ಲಿ ಒಂದು ರೀತಿಯ ಹಳಸು ಸಂಬಂಧ ಅನ್ನುವಂಥದ್ದು ಈಗ ಮತ್ತೊಮ್ಮೆ ಸಾಬೀತಾಗ್ತದೆ. ಇವರ ಸಂಬಂಧ ಹಳಸಿದೆ. ಸೊ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿಕೆ ಇದನ್ನು ಮತ್ತೆ ಖಾತ್ರಿ ಮಾಡ್ತಾ ಇದೆ. ಖಾತೆ ಹಂಚಿಕೆ ಬಗ್ಗೆ ಬಹಿರಂಗ ಹೇಳಿಕೆಯನ್ನ ನೀಡಬಾರದು, ಎಚ್ ಡಿ ರೇವಣ್ಣಗೆ ಮೈತ್ರಿ ಧರ್ಮ ಪಾಲಿಸಿ ಅಂತ ಈಗ ಉಪದೇಶ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್. ಎಚ್ ಡಿ ರೇವಣ್ಣಗೆ ನೇರವಾಗಿ ದಿನೇಶ್ ಗುಂಡೂರಾವ್ ಟಾಂಗ್ ಕೊಟ್ಟಿದ್ದಾರೆ. ಸೊ ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಮೈತ್ರಿಯ ಧರ್ಮದ ವಿಚಾರದಲ್ಲಿ ತಾವು ತಲೆ ಹಾಕಬಾರದು, ನಿಗಮ ಮಂಡಳಿ ನೇಮಕದ ಬಗ್ಗೆ ರೇವಣ್ಣ ಮಾತಾಡಬಾರ್ದು. ಯಾಕಂತಂದ್ರೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಯ ಸಂದರ್ಭದಲ್ಲಿ ಕೆಲವು ಒಪ್ಪಂದಗಳು ಮಾಡ್ಕೊಂಡಿದೆ, ಅದನ್ನು ನಾವು ಪಾಲಿಸಿದ್ದೀವಿ. ಹಾಗಾಗಿ ನಿಗಮ ಮಂಡಳಿ ನೇಮಕದ ಬಗ್ಗೆ ಬಹಿರಂಗ ಚರ್ಚೆ ಸರಿಯಲ್ಲ. ಇದು ನೇರವಾಗಿ ಜೆಡಿಎಸ್ನ ಸಚಿವ ಎಚ್ ಡಿ ರೇವಣ್ಣಗೆ ದಿನೇಶ್ ಗುಂಡೂರಾವ್ ಕೊಟ್ಟಿರ್ತಕ್ಕಂಥ ಒಂದು ಎಚ್ಚರಿಕೆ. ಯಾಕಂತಂದ್ರೆ ಇದು ಎರಡು ಪಕ್ಷಗಳ ಸರ್ಕಾರ, ಇಲ್ಲಿ ಯಾರಿಗೆ ಏನು ಕೊಡಬೇಕು, ಯಾರಿಗೆ ಯಾವ ನಿಗಮ ಮಂಡಳಿ ಅನ್ನೋದು ನಿರ್ಧಾರ ಆಗಿದೆ. ಹಾಗಾಗಿ ನೀವು ಬಹಿರಂಗವಾಗಿ ಈ ರೀತಿಯಾಗಿ ಮಾತಾಡ್ತಕ್ಕಂಥ ಸರಿಯಲ್ಲ. ನಿಮ್ಮ ವಿಚಾರ ಏನಿದೆ ಅದಷ್ಟು ಮಾತಾಡಿ, ಆದರೆ ನಿಗಮ ಮಂಡಳಿ ನೇಮಕ ಇರ್ಬೋದು, ಸಚಿವ ಸಂಪುಟ ವಿಚಾರದಲ್ಲಿ ತಾವು ತಲೆ ಹಾಕಬೇಡಿ ಅನ್ನುವಂಥ ಮಾತನ್ನ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಅದ್ರ ಜೊತೆಗೆ ಇದು ಎಲ್ಲ ಒಂದು ಕಡೆ ಮೈತ್ರಿಯ ಒಂದು ವಿರಸ ಅಂತ ನಾನು ಹೇಳಿದೆ, ಇದು ಸಂಬಂಧ ಹಳಿಸ್ತಾ ಇದೆ ಅನ್ನುವಂಥದ್ರ ಸಂಕೇತ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ, ರಾಜಕೀಯ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ. ದಿನೇಶ್ ಗುಂಡೂರಾವ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ನೋಡ್ತಾ ಹೋದ್ರೆ ಎಲ್ಲ ಒಂದು ಕಡೆ ಜೆಡಿಎಸ್ನ ರೇವಣ್ಣವ್ರ ಮೂಲಕ ರೇವಣ್ಣವರ ಹೆಸರು ಪ್ರಸ್ತಾಪಿಸ್ತಾನೆ. ಸೊ ಎಲ್ಲ ಒಂದು ಕಡೆ ಜೆಡಿಎಸ್ ಕಾಂಗ್ರೆಸ್ ಮಧ್ಯೆಯ ಈ ವಿಚಾರಗಳೇನಿದಾವೆ ಸಂಬಂಧ ಅಳಿಸಿದೆ ಅನ್ನುವಂಥ ಸಂಕೇತ ಅಲ್ವಾ? ಖಂಡಿತವಾಗಿಯೂ ಲಕ್ಷ್ಮಣ್, ಎಲ್ಲೋ ಒಂದ್ ಕಡೆ ಮೈತ್ರಿ ಸರ್ಕಾರದಲ್ಲಿನ ಒಂದು ಸಮನ್ವಯತೆ ಒಂದು ಹಳಿ ತಪ್ತಾ ಇದೆನಾ ಅಂತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗಿದೆ. ಅದರಲ್ಲೂ ಕೂಡ ಕೆಪಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಇವತ್ತು ಮಾತನಾಡ್ತಾ ಒಂದು ಮಾತನ್ನ ಹೇಳಿದ್ರು. ಪದೇ ಸಚಿವ ಎಚ್ ಡಿ ರೇವಣ್ಣ ಅವರು ಒಂದು ಬಹಿರಂಗವಾಗಿ ಅಂದ್ರೆ ಖಾತೆಗಳ ಹಂಚಿಕೆ ವಿಚಾರ ಆಗಿರ್ಬೋದು, ನಿಗಮ ಮಂಡಳಿ ನೇಮಕ ವಿಚಾರ ಆಗಿರ್ಬೋದು, ಇದು ಬಹಿರಂಗವಾಗಿ ಮಾತನಾಡೋದು ಬೇಡ ಅನ್ನೋದ್ರ ಮೂಲಕ ಅವರ ಹೇಳಿಕೆಗೆ ಒಂದು ಟಾಂಗನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಪ್ರಮುಖವಾಗಿ ಎಚ್ ಡಿ ರೇವಣ್ಣ ಅವರು ಈ ಹಿಂದೆ ಏನು ಯಾವಾಗ ಜಿ ಪರಮೇಶ್ವರರಿಂದ ಒಂದು ಗೃಹ ಖಾತೆ ಕೈ ತಪ್ಪ ಹೋಯ್ತು, ಪರಮೇಶ್ವರ್ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ರು, ದಲಿತರನ್ನ ಆ ಒಂದು ಖಾತೆಯನ್ನ ಕೈ ಬಿಟ್ಟಿದ್ದು ಸರಿ ಇಲ್ಲ ಅಂತಕ್ಕ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆಯನ್ನ ಮುಂದಿಟ್ಟುಕೊಂಡೇ ದಿನೇಶ್ ಗುಂಡೂರಾವ್ ಅವರು ಈಗ ಇದಕ್ಕೆ ಇಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ನಿಗಮ ಮಂಡಳಿ ವಿಚಾರ ಆಗಿರ್ಬೋದು ಮತ್ತು ಖಾತೆ ಹಂಚಿಕೆ ವಿಚಾರ ಆಗಿರ್ಬೋದು, ಉಭಯ ಪಕ್ಷಗಳ ನಾಯಕರ ಮುಂದೆ ಕೂರಿಸಿಕೊಂಡೇ ಆ ಬಗ್ಗೆ ಒಂದು ಒಪ್ಪಂದವನ್ನು ಮಾಡಲಾಗಿದೆ, ಒಂದು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಇಂಥ ತೀರ್ಮಾನವನ್ನು ಕೈಗೊಂಡಾಗಲೂ ಕೂಡ ರೇವಣ್ಣ ಅವರು ಇಂಥ ಒಂದು ಹೇಳಿಕೆ ನೀಡೋದು ಎಷ್ಟು ಸರಿ, ಹೀಗಾಗಿ ಬಹಿರಂಗವಾಗಿ ಹೇಳಿಕೆ ಕೊಡೋದನ್ನ ರೇವಣ್ಣ ಅವರು ನಿಲ್ಲಿಸಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಅಂದ್ರೆ ದಿನೇಶ್ ಗುಂಡೂರಾವ್ ಅವರ ಈ ಮಾತಿನ ಮೂಲಕ ಎಲ್ಲೋ ಒಂದ್ ಕಡೆ ದೋಸ್ತಿ ಸರ್ಕಾರದಲ್ಲಿ ಒಂದು ಸಮನ್ವಯತೆ ಕೊರತೆ ಎದ್ದು ಕಾಣ್ತಾ ಇದೆ ಅಂತ ಹೇಳ್ಬೋದು ಲಕ್ಷ್ಮಣ್. ಎಷ್ಟು ಧನ್ಯವಾದ ಶ್ರೀನಿವಾಸ್ ಹಳಕಟ್ಟಿ ಹೆಚ್ಚಿನ ಮಾಹಿತಿ ಕೊಟ್ಟರು.